ಕನ್ಯಾ ರಾಶಿಯವರೇ, ನಿಮ್ಮ ಸಹವರ್ತಿಗಳಿಗಿಂತ ಶ್ರೇಷ್ಠರಾಗಿರುವುದರಲ್ಲಿ ಯಾವುದೇ ಶ್ರೇಷ್ಠತೆ ಇಲ್ಲ. ನಿಜವಾದ ಶ್ರೇಷ್ಠತೆ ಇರುವುದು ನಿಮ್ಮ ಹಿಂದಿನ ವ್ಯಕ್ತಿತ್ವಕ್ಕಿಂತ ಶ್ರೇಷ್ಠರಾಗುವುದರಲ್ಲಿ. ಇದು ಕೇವಲ ಒಂದು ಸುವಿಚಾರವಲ್ಲ. 2026ನೇ ಸಾಲಿಗೆ ಇದು ನಿಮ್ಮ ಮೂಲ ಮಂತ್ರವಾಗಿದೆ. ನಾವು ಸಾಮಾನ್ಯವಾಗಿ ಹೊಸ ವರ್ಷವನ್ನು ಆಚರಣೆ ಮತ್ತು ಗದ್ದಲದೊಂದಿಗೆ ಸ್ವಾಗತಿಸುತ್ತೇವೆ. ಆದರೆ ವೈದಿಕ ಜ್ಯೋತಿಷ್ಯದಲ್ಲಿ ಸಮಯ ಎಂಬುದು ಆಚರಣೆಯ ವಿಷಯವಲ್ಲ. ಅದು ನಿಖರವಾದ ಲೆಕ್ಕಾಚಾರದ ವಿಷಯವಾಗಿದೆ. ಒಂದು ವೇಳೆ ಯಾವುದೇ ಕಟ್ಟಡದ ಅಡಿಪಾಯವೇ ದುರ್ಬಲವಾಗಿದ್ದರೆ ಅದರ ಮೇಲೆ ನಿರ್ಮಿಸಿದ ಬೃಹತ್ ಕಟ್ಟಡವು ಕುಸಿದು ಬೀಳುತ್ತದೆ. ಅದೇ ರೀತಿಯಲ್ಲಿ 2026ರ ಜನವರಿ ತಿಂಗಳ ಈ ಆರಂಭಿಕ 15 ದಿನಗಳು ಕೇವಲ ಕ್ಯಾಲೆಂಡರ್ನ ದಿನಾಂಕಗಳಲ್ಲ. ಇವು ನಿಮ್ಮ ಸಂಪೂರ್ಣ ವರ್ಷದ ಅಡಿಪಾಯವಾಗಿದೆ. ಇಂದು ನಾವು ಕನ್ಯಾ ರಾಶಿಯ ಆ ಬ್ರಹ್ಮಾಂಡದ ನಕ್ಷೆಯನ್ನು ವಿಶ್ಲೇಷಿಸುತ್ತೇವೆ. ಅದು ಮುಂಬರುವ 365 ದಿನಗಳ ದಿಕ್ಕನ್ನು ನಿರ್ಧರಿಸುತ್ತದೆ. ಈ ಪ್ರಸ್ತುತಿ ಯಾವುದೇ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇಲ್ಲಿ ನಾವು ಕೇವಲ ಸಾಧ್ಯತೆಗಳ ಬಗ್ಗೆ ಚರ್ಚಿಸುವುದಿಲ್ಲ. ನಿಮ್ಮ ಸುಖ ಭಾವ ಅಂದ್ರೆ 4ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿರುವ ಆ ಅಪರೂಪದ ಚತುರ್ಗ್ರಹ ಯೋಗದ ಬಗ್ಗೆ ಮತ್ತು ನಿಮ್ಮ ಲಗ್ನೇಶ ಹಾಗೂ ಕರ್ಮೇಶನ ಮಧ್ಯೆ ಸಕ್ರಿಯವಾಗುತ್ತಿರುವ ಆ ಪರಿವರ್ತನಾ ಯೋಗದ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಕೇಳಲು ಇದು ಅತ್ಯಂತ ಶುಭವೆಂದು ತೋರುತ್ತದೆ. ಆಸ್ತಿ, ವಾಹನ ಮತ್ತು ಬಡ್ತಿಯ ಯೋಗಗಳು ಪ್ರಬಲವಾಗಿವೆ. ಆದರೆ ಎಚ್ಚರದಿಂದಿರಿ. ಇದೇ ರಾಜಯೋಗದ ಒಳಗೆ ಒಂದು ಗಂಭೀರ ಎಚ್ಚರಿಕೆಯೂ ಅಡಗಿದೆ. ಗ್ರಹಗಳ ಈ ಒಗ್ಗೂಡುವಿಕೆ ನಿಮ್ಮನ್ನು ಕಾರ್ಯಕ್ಷೇತ್ರದಲ್ಲಿ ಶಿಖರಕ್ಕೆ ತಲುಪಿಸಬಹುದು. ಆದರೆ ಈ 15 ದಿನಗಳಲ್ಲಿ ನೀವು ಒಂದು ನಿರ್ದಿಷ್ಟ ತಪ್ಪನ್ನು ಮಾಡಿದರೆ ಅದು ನಿಮ್ಮ ಕೌಟುಂಬಿಕ ಸಂಬಂಧಗಳು ಮತ್ತು ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಬಹುದು. ಆ ತಪ್ಪು ಏನು? ಮತ್ತು ಈ ಪ್ರಬಲ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಹಿಂದಿನ ವ್ಯಕ್ತಿತ್ವಕ್ಕಿಂತ ಶ್ರೇಷ್ಠರಾಗುವುದು ಹೇಗೆ? ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಬಳಿ ಇದರ ಸ್ಪಷ್ಟ ಮತ್ತು ತಾರ್ಕಿಕ ನಕ್ಷೆ ಇರುತ್ತದೆ. ಆದ್ದರಿಂದ ಹೊರಗಿನ ಗದ್ದಲವನ್ನು ಶಾಂತಗೊಳಿಸಿ ಮತ್ತು ಒಂದು ಡೈರಿ ಪೆನ್ ತೆಗೆದುಕೊಂಡು ಕುಳಿತುಕೊಳ್ಳಿ. ನಾವು ನಿಮ್ಮ ಜೀವನದ 4 ಸ್ತಂಭಗಳಾದ ಆರೋಗ್ಯ, ಹಣ, ಜೀವನೋಪಾಯ ಮತ್ತು ಸಂಬಂಧಗಳ ತಾರ್ಕಿಕ ವಿಶ್ಲೇಷಣೆಯನ್ನು ಪ್ರಾರಂಭಿಸಲಿದ್ದೇವೆ. ಬನ್ನಿ, ಮೊದಲು 1 ಜನವರಿ 2026 ಆ ಗ್ರಹ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋಣ. ಇದು ಈ ಸಂಪೂರ್ಣ ಘಟನಾವಳಿಯನ್ನ ನಿಯಂತ್ರಿಸುತ್ತಿದೆ. ಧನು ರಾಶಿಯಲ್ಲಿ ಬರುವ ನಿಮ್ಮ ಜಾತಕದ 4ನೇ ಮನೆಯು ಈ ಸಮಯದಲ್ಲಿ ಶಕ್ತಿಯ ಕೇಂದ್ರವಾಗಿದೆ. ಇಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರರಿದ್ದಾರೆ. ಯೋಚಿಸಿ, 9ರಲ್ಲಿ 4 ಗ್ರಹಗಳು ಒಂದೇ ಮನೆಯಲ್ಲಿವೆ. 4ನೇ ಮನೆ ಎಂದರೇನು? ಇದು ನಿಮ್ಮ ಮನೆ, ನಿಮ್ಮ ತಾಯಿ, ನಿಮ್ಮ ಮಾನಸಿಕ ಶಾಂತಿ ಮತ್ತು ನಿಮ್ಮ ಆಸ್ತಿ ಹಾಗೂ ವಾಹನವನ್ನು ಸೂಚಿಸುತ್ತದೆ. ಇಷ್ಟು ಗ್ರಹಗಳು ಇಲ್ಲಿರುವಾಗ ಮನೆಯಲ್ಲಿ ಶಾಂತಿ ಇರುವುದಿಲ್ಲ, ಬದಲಿಗೆ ಗದ್ದಲವಿರುತ್ತದೆ. ಶಕ್ತಿ ಬಹಳ ಹೆಚ್ಚಾಗಿರುತ್ತದೆ. ಮತ್ತೊಂದೆಡೆ ನಿಮ್ಮ 10ನೇ ಮನೆಯಲ್ಲಿ ದೇವಗುರು ಗುರುಗಳಿದ್ದಾರೆ. ಇದು ಬಹಳ ಶುಭ ಸಂಕೇತ. ಗುರು ಇಲ್ಲಿ ಕುಳಿತು ನಿಮ್ಮ 4ನೇ ಮನೆಯ ಮೇಲೆ ಅಮೃತ ದೃಷ್ಟಿಯನ್ನು ಬೀರುತ್ತಿದ್ದಾರೆ. ಇದು ಸಮತೋಲನವನ್ನು ಕಾಪಾಡುತ್ತದೆ. ಒಂದು ವೇಳೆ 4ನೇ ಮನೆಯಲ್ಲಿ ಗ್ರಹಗಳು ಬೆಂಕಿ ಹಚ್ಚುತ್ತಿದ್ದರೆ ಗುರು ತಮ್ಮ ದೃಷ್ಟಿಯಿಂದ ಅದರ ಮೇಲೆ ನೀರು ಸುರಿದು ಸಮತೋಲನ ಮಾಡುತ್ತಿದ್ದಾರೆ. ನಿಮ್ಮ 7ನೇ ಮನೆಯಲ್ಲಿ ಶನಿದೇವ ಇದ್ದಾರೆ. ಶನಿ 7ನೇ ಮನೆಯಲ್ಲಿ ದಿಗ್ಬಲರಾಗುತ್ತಾರೆ. ಆದರೆ ಇವರು ಸಂಬಂಧಗಳಲ್ಲಿ ತಣ್ಣನೆಯ ಭಾವ ತರುತ್ತಾರೆ. ಪಾಲುದಾರಿಕೆಯಲ್ಲಿ ತಾಳ್ಮೆಯನ್ನು ಹೇಗೆ ಕಾಯ್ದುಕೊಳ್ಳಬೇಕು ಎಂದು ಇವರು ನಿಮಗೆ ಕಲಿಸುತ್ತಿದ್ದಾರೆ. ಮತ್ತು ನಿಮ್ಮ 6ನೇ ಮನೆಯಲ್ಲಿ ರಾಹು ಇದ್ದಾರೆ. 6ನೇ ಮನೆಯಲ್ಲಿ ರಾಹುವನ್ನ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಇದು ರೋಗಶತ್ರುಹಂತ ಯೋಗವನ್ನ ಉಂಟುಮಾಡುತ್ತದೆ. ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಈ ಪೂರ್ತಿ ಸಮಯದಲ್ಲಿ ನಾವು 3 ದಿನಾಂಕಗಳ ಮೇಲೆ ವಿಶೇಷ ಗಮನ ಹರಿಸಬೇಕು. ಜನವರಿ 12 ಅಂದು ಶುಕ್ರನು 4ನೇ ಮನೆಯಿಂದ ಹೊರಬಂದು 5ನೇ ಮನೆಗೆ ಹೋಗುತ್ತಾರೆ. ಇದು ಹಣಕಾಸಿಗೆ ಬಹಳ ದೊಡ್ಡ ಬದಲಾವಣೆಯಾಗಲಿದೆ. ಜನವರಿ 14 ಮಕರ ಸಂಕ್ರಾಂತಿಯ ದಿನ ಸೂರ್ಯನು 5ನೇ ಮನೆಗೆ ಹೋಗುತ್ತಾರೆ. ಇದು ವೃತ್ತಿ ಮತ್ತು ಗೌರವಕ್ಕೆ ದೊಡ್ಡ ದಿನವಾಗಿದೆ. ಮತ್ತು ಜನವರಿ 15 ಅಂದು ಮಂಗಳನು 5ನೇ ಮನೆಗೆ ಹೋಗಿ ಉಚ್ಚನಾಗುತ್ತಾನೆ. ಇದು ಶಕ್ತಿಯ ಸ್ಫೋಟವಾಗಿರುತ್ತದೆ. ಇದರರ್ಥ ಜನವರಿ 1ರಿಂದ 12ರವರೆಗೆ ಒಂದು ವಿಭಿನ್ನ ಶಕ್ತಿ ಇದೆ ಮತ್ತು ಜನವರಿ 13ರಿಂದ 15ರವರೆಗೆ ಸಂಪೂರ್ಣ ಹೊಸ ಶಕ್ತಿ ಇದೆ. ಅತ್ಯಂತ ಮುಖ್ಯವಾದ ವಿಷಯದಿಂದ ಪ್ರಾರಂಭಿಸೋಣ. ಅದು ನೀವೇ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವ್ಯಕ್ತಿತ್ವ. ಸ್ನೇಹಿತರೆ, ನಿಮ್ಮ ರಾಶಿಯ ಅಧಿಪತಿ ಬುಧ ಮತ್ತು ಜನವರಿ 1ರಿಂದ ಜನವರಿ 16ರವರೆಗೆ ಬುಧ ನಿಮ್ಮ 4ನೇ ಭಾವದಲ್ಲಿದ್ದಾರೆ. ಜ್ಯೋತಿಷ್ಯದಲ್ಲಿ ಲಗ್ನೇಶನು 4ನೇ ಭಾವದಲ್ಲಿರುವಾಗ ಮನುಷ್ಯನ ಸಂಪೂರ್ಣ ಗಮನ ಮನೆ ಮತ್ತು ಆಂತರಿಕ ಸಂತೋಷದ ಮೇಲಿರುತ್ತದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಬುಧ ಏಕಾಂಗಿಯಾಗಿಲ್ಲ. ಅವನು ಸೂರ್ಯ ಮತ್ತು ಮಂಗಳನಂತಹ ಉಷ್ಣ ಗ್ರಹಗಳ ಜೊತೆಗಿದ್ದಾನೆ. ಇದರ ಪರಿಣಾಮ ನಿಮ್ಮ ವ್ಯಕ್ತಿತ್ವದ ಮೇಲೆ ಏನಾಗುತ್ತದೆ? ಈ 15 ದಿನಗಳಲ್ಲಿ ನೀವು ಮಾನಸಿಕವಾಗಿ ಬಹಳ ಸಕ್ರಿಯರಾಗಿದ್ದೀರಿ ಎಂದು ಭಾವಿಸುವಿರಿ. ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಒಟ್ಟಿಗೆ ಓಡುತ್ತವೆ.
ಇದರಿಂದ ಅತಿಯಾಗಿ ಯೋಚಿಸುವ ಸಮಸ್ಯೆ, ಓವರ್ ಥಿಂಕಿಂಗ್ ಮತ್ತು ಗಾಬರಿ ಹೆಚ್ಚಾಗಬಹುದು. ಎಲ್ಲವನ್ನೂ ಈಗಲೇ ಸರಿಪಡಿಸಬೇಕು ಎಂದು ನಿಮಗೆ ಅನ್ನಿಸುತ್ತದೆ. ಈ ಚಡಪಡಿಕೆ ರಾತ್ರಿ ನಿಮಗೆ ನಿದ್ರೆ ಮಾಡಲು ಬಿಡುವುದಿಲ್ಲ. ನಿಮ್ಮ ಸ್ವಭಾವ ಸ್ವಲ್ಪ ಆಕ್ರಮಣಕಾರಿಯಾಗಬಹುದು, ಏಕೆಂದರೆ ಅಲ್ಲಿ ಮಂಗಳನಿದ್ದಾನೆ. ನೀವು ಸಣ್ಣ ಮಾತಿಗೂ ಸಿಡಿಮಿಡಿಗೊಳ್ಳಬಹುದು. ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ನಾವು ಸ್ವಲ್ಪ ಎಚ್ಚರದಿಂದಿರಬೇಕು. ರಾಹುವು 6ನೇ ಮನೆಯಿದ್ದಾರೆ. ಇದು ರೋಗದ ವಿರುದ್ಧ ಹೋರಾಡುವ ಶಕ್ತಿಯನ್ನು ನೀಡುತ್ತದೆಯಾದರೂ ರಾಹು ಭ್ರಮೆಯಕಾರಕ ಮತ್ತು 4ನೇ ಮನೆಯಲ್ಲಿ ಗ್ರಹಗಳ ಸಮಾಗಮವಿದೆ. ಈ ಸಮಯದಲ್ಲಿ ವಿಶೇಷವಾಗಿ ಜನವರಿ 1ರಿಂದ 12ರವರೆಗೆ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಆಹಾರದಿಂದ ಸೋಂಕು ಉಂಟಾಗಬಹುದು. ಏಕೆಂದರೆ 4ನೇ ಮನೆ ಎದೆ ಮತ್ತು ಹೊಟ್ಟೆಯ ಮೇಲ್ಭಾಗವನ್ನು ಸೂಚಿಸುತ್ತದೆ. ಸೂರ್ಯ ಮತ್ತು ಮಂಗಳ ಅಲ್ಲಿ ಉಷ್ಣತೆಯನ್ನ ಉಂಟುಮಾಡುತ್ತಿದ್ದಾರೆ. ಈ ದಿನಗಳಲ್ಲಿ ನೀವು ಹೊರಗಿನ ಆಹಾರ ಅಥವಾ ಬೀದಿ ಬದಿಯ ಆಹಾರ ಸೇವಿಸಿದರೆ ಅಥವಾ ಹೆಚ್ಚು ತಣ್ಣನೆಯ ಪದಾರ್ಥಗಳನ್ನು ತಿನ್ನುತ್ತಿದ್ದರೆ ಗಂಟಲು ಮತ್ತು ಮೂಗಿನ ಸೋಂಕು ಉಂಟಾಗುವ ಸಂಪೂರ್ಣ ಸಾಧ್ಯತೆಗಳಿವೆ. ಮತ್ತು ಇಲ್ಲಿ ಒಂದು ಗಂಭೀರ ಎಚ್ಚರಿಕೆಯನ್ನೂ ನಾನು ನಿಮಗೆ ನೀಡಲು ಬಯಸುತ್ತೇನೆ. ಅಂಕಿಅಂಶಗಳ ಪ್ರಕಾರ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಅಪಾಯಕಾರಿಯಾಗಿದೆ. ಶುಕ್ರ ಮತ್ತು ಮಂಗಳನ ಯುತಿ ಸಾಮಾನ್ಯವಾಗಿ ಮನುಷ್ಯನನ್ನು ಅತಿಯಾದ ಆತ್ಮವಿಶ್ವಾಸಿಯನ್ನಾಗಿ ಮಾಡುತ್ತದೆ ಮತ್ತು ಮೋಜು ಮಸ್ತಿಯಲ್ಲಿ ಮುಳುಗಿಸುತ್ತದೆ. ಜನವರಿ 1ರಿಂದ ಜನವರಿ 15ರ ನಡುವೆ ತಪ್ಪಿಯೂ ಕೂಡ ಅಮಲಿನಲ್ಲಿ ವಾಹನ ಚಲಾಯಿಸಬೇಡಿ. ರಾಹು 6ನೇ ಮನೆಯಲ್ಲಿ ಹಠಾತ್ ಅಪಘಾತ ಅಥವಾ ಗಾಯವನ್ನು ನೀಡಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಏಕೆಂದರೆ ಜನವರಿ 16ರ ನಂತರ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಅಲ್ಲಿಯವರೆಗೆ ಮುನ್ನೆಚ್ಚರಿಕೆಯೇ ಮದ್ದು. ಈಗ ಈ ತಿಂಗಳ ನಾಯಕನಾಗಿರುವ ಭಾಗಕ್ಕೆ ಬರೋಣ. ನಿಮ್ಮ ಮನೆ, ಕುಟುಂಬ ಮತ್ತು ಆಸ್ತಿ. ನಾನು ಹೇಳಿದಂತೆ ಚತುರ್ಗ್ರಹ ಯೋಗ ನಿಮ್ಮ 4ನೇ ಮನೆಯಲ್ಲಿದೆ. ಇದರ ಪ್ರಾಯೋಗಿಕ ಅರ್ಥವೇನು? ಇದರರ್ಥ ಜನವರಿಯ ಮೊದಲ 15 ದಿನಗಳು ನಿಮ್ಮ ಮನೆ ಒಂದು ಬ್ಯುಸಿ ಜಾಗವಾಗಿರುತ್ತದೆ. ಅತಿಥಿಗಳ ಬರುವಿಕೆ ಹೋಗುವಿಕೆ ಇರುತ್ತದೆ. ಮನೆಯಲ್ಲಿ ಯಾವುದಾದ್ರೂ ಸಮಾರಂಭ, ಪೂಜೆ ಅಥವಾ ದುರಸ್ತಿ ಕೆಲಸ ಪ್ರಾರಂಭವಾಗಬಹುದು. ಒಂದು ವೇಳೆ ನೀವು ಕಳೆದ ವರ್ಷದಿಂದ ನಾನು ಸ್ವಂತ ಮನೆ ತೆಗೆದುಕೊಳ್ಳಬೇಕು ಅಥವಾ ನಾನು ಹೊಸ ವಾಹನ ತೆಗೆದುಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದರೆ, ಸ್ನೇಹಿತರೆ, ಜನವರಿ 1ರಿಂದ ಜನವರಿ 15 ಆ ಕನಸನ್ನು ನನಸು ಮಾಡುವ ಸಮಯವಾಗಿದೆ. ವಿಶೇಷವಾಗಿ ಜನವರಿ 14 ಅಂದರೆ ಮಕರ ಸಂಕ್ರಾಂತಿಯ ಆಸುಪಾಸಿನಲ್ಲಿ. ಏಕೆಂದರೆ ಭೂಮಿಯ ಕಾರಕನಾದ ಮಂಗಳ ಮತ್ತು ವಾಹನದ ಕಾರಕನಾದ ಶುಕ್ರ ಇಬ್ಬರೂ ನಿಮ್ಮ 4ನೇ ಮನೆಯಲ್ಲಿ ಸಕ್ರಿಯರಾಗಿದ್ದಾರೆ. ನೀವು ಜಮೀನು ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು ಅಥವಾ ದೊಡ್ಡ ಟಿವಿ, ಪೀಠೋಪಕರಣಗಳು ಅಥವಾ ಎಸಿಯಂತಹ ಹೊಸ ಐಷಾರಾಮಿ ವಸ್ತುವಿನ ಮೇಲೆ ಖರ್ಚು ಮಾಡುತ್ತೀರಿ ಎಂಬುದಕ್ಕೆ ಇದು ಸ್ಪಷ್ಟ ಸೂಚನೆಯಾಗಿದೆ. ಇದು ಆಸ್ತಿ ಸಂಗ್ರಹಿಸುವ ಸಮಯ, ಆದರೆ ಕೌಟುಂಬಿಕ ವಾತಾವರಣದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ನೋಡಿ, ಸೂರ್ಯ ಮತ್ತು ಮಂಗಳ ಇಬ್ಬರೂ ಮನೆಯ ಭಾವದಲ್ಲಿದ್ದಾರೆ. ಇದರರ್ಥ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಇರುತ್ತದೆ, ಆದರೆ ತಕರಾರು ಕೂಡ ಇರುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೆ ವಾಗ್ವಾದಗಳು ನಡೆಯಬಹುದು. ಒಡಹುಟ್ಟಿದವರೊಂದಿಗೆ ಅಥವಾ ಪೋಷಕರೊಂದಿಗೆ ಅಹಂಕಾರದ ಸಂಘರ್ಷ ಉಂಟಾಗಬಹುದು. ನೀವು ಶಾಂತಿದೂತನ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತದೆ. ಮನೆಯಲ್ಲಿ ಯಾರಾದರೂ ಕೋಪಗೊಂಡರೆ ನೀವು ಶಾಂತವಾಗಿರಿ. ಆದರೆ ಒಂದು ಒಳ್ಳೆಯ ಸುದ್ದಿ ಏನಂದ್ರೆ, ಗುರುವಿನ ಅಮೃತ ದೃಷ್ಟಿ 4ನೇ ಮನೆಯ ಮೇಲೆ ಬೀಳುತ್ತಿದೆ. ಇದು ಬಹಳ ಶುಭವಾಗಿದೆ. ಒಂದು ವೇಳೆ ನಿಮ್ಮ ತಾಯಿಯ ಆರೋಗ್ಯ ಕಳೆದ ಕೆಲ ಸಮಯದಿಂದ ಹದಗೆಟ್ಟಿದ್ದರೆ, ಈ 15 ದಿನಗಳಲ್ಲಿ ಅವರಿಗೆ ಆರಾಮ ಸಿಗುತ್ತದೆ. ಅವರ ಆರೋಗ್ಯ ಸುಧಾರಿಸುತ್ತದೆ ಮತ್ತು ನಿಮಗೆ ಅವರ ಆಶೀರ್ವಾದ ಸಿಗುತ್ತದೆ. ಆದ್ದರಿಂದ ಒಟ್ಟಾರೆಯಾಗಿ ಮನೆಯಲ್ಲಿ ಗದ್ದಲವಿರುತ್ತದೆ, ಖರ್ಚಾಗುತ್ತದೆ, ಆದರೆ ಇದೆಲ್ಲವೂ ಸಕಾರಾತ್ಮಕ ದಿಕ್ಕಿನಲ್ಲಿಯೇ ಇರುತ್ತದೆ. ಈಗ ನಾನು ಒಂದು ನಿಮಿಷ ತಡೆದು ವಿಶೇಷವಾಗಿ ನಮ್ಮ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅಂದರೆ ನಮ್ಮ ಗೃಹಿಣಿಯರೊಂದಿಗೆ. ಮನೆ ನಿಭಾಯಿಸುವ ಕನ್ಯಾ ರಾಶಿಯ ಮಹಿಳೆಯರಿಗೆ ಜನವರಿ 1ರಿಂದ ಜನವರಿ 15ರ ಸಮಯ ಅತ್ಯಂತ ಮಹತ್ವದ್ದಾಗಿದೆ. ಏಕೆಂದರೆ ನಾನು ಹೇಳಿದನಲ್ಲ, ಚತುರ್ಗ್ರಹ ಯೋಗ ನಿಮ್ಮ 4ನೇ ಮನೆಯಲ್ಲಿ ಉಂಟಾಗುತ್ತಿದೆ ಎಂದು. ಮತ್ತು 4ನೇ ಮನೆ ಎಂದರೇನು? 4ನೇ ಮನೆ ನಿಮ್ಮ ಸಾಮ್ರಾಜ್ಯ. ಅದೇ ನಿಮ್ಮ ಮನೆ. ಇದರ ನೇರ ಪರಿಣಾಮ ನಿಮ್ಮ ದೈನಂದಿನ ಜೀವನದ ಮೇಲೆ ಬೀಳುತ್ತದೆ. ಮೊದಲನೆಯದಾಗಿ, ಸೂರ್ಯ ಮತ್ತು ಮಂಗಳ ನಿಮ್ಮ ಮನೆಯ ಭಾವದಲ್ಲಿದ್ದಾರೆ. ಇದರರ್ಥ ಈ 15 ದಿನಗಳಲ್ಲಿ ನಿಮಗೆ ಒಂದು ಕ್ಷಣದ ಬಿಡುವು ಸಿಗುವುದಿಲ್ಲ. ಮನೆಯಲ್ಲಿ ಅತಿಥಿಗಳ ಓಡಾಟ ಇರುತ್ತದೆ, ಅಥವಾ ನೀವು ಮನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಬಹುದು. ಉದಾಹರಣೆಗೆ, ಪೀಠೋಪಕರಣಗಳನ್ನು ಆ ಕಡೆ ಈ ಕಡೆ ಮಾಡುವುದು, ಪೇಂಟಿಂಗ್ ಮಾಡಿಸುವುದು, ಅಥವಾ ಮನೆಯ ಆಳವಾದ ಶುಚಿಗೊಳಿಸುವಿಕೆ, ಡೀಪ್ ಕ್ಲೀನಿಂಗ್ ಪ್ರಾರಂಭಿಸಬಹುದು. ನಿಮ್ಮ ಶಕ್ತಿ ಬಹಳ ಹೆಚ್ಚಾಗಿರುತ್ತದೆ. ತಿಂಗಳುಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳನ್ನು ನೀವು ಈ 15 ದಿನಗಳಲ್ಲಿ ಮುಗಿಸುತ್ತೀರಿ. ಎರಡನೆಯದಾಗಿ, ಶುಕ್ರ ಜನವರಿ 12ರವರೆಗೆ ನಿಮ್ಮ ಮನೆಯ ಭಾವದಲ್ಲಿದ್ದಾರೆ. ಮನೆಯನ್ನು ಸುಂದರಗೊಳಿಸಬೇಕೆಂದು ನಿಮ್ಮ ಮನಸ್ಸು ಬಯಸುತ್ತದೆ.
ನೀವು ನಿಮಗಾಗಿ ಅಥವಾ ಮನೆಗಾಗಿ ಹೊಸ ವಸ್ತುಗಳನ್ನು ಖರೀದಿಸುವಿರಿ. ಹೊಸ ಪರದೆಗಳು, ಬೆಡ್ಶೀಟ್ಗಳು ಅಥವಾ ಅಡುಗೆ ಮನೆಯ ಹೊಸ ಸಾಮಾನುಗಳು ಆಗಿರಬಹುದು. ಇದು ಮನೆಯ ಸೌಂದರ್ಯಕ್ಕಾಗಿ ಖರ್ಚು ಮಾಡುವ ಸಮಯ ಮತ್ತು ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಆದರೆ ಇಲ್ಲೊಂದು ಎಚ್ಚರಿಕೆಯೂ ಇದೆ. ಏಕೆಂದರೆ ಮಂಗಳ ಅಗ್ನಿಯ ಕಾರಕ ಅವನು ನಿಮ್ಮ 4ನೇ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ರಾಹು 6ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಎಚ್ಚರಿಕೆ ವಹಿಸಿ. ಆತುರದಲ್ಲಿ ಕೈ ಕತ್ತರಿಸಿಕೊಳ್ಳುವುದು ಅಥವಾ ಸುಟ್ಟುಕೊಳ್ಳುವುದು ಆಗಬಹುದು. ಗ್ಯಾಸ್ ಸಿಲಿಂಡರ್ ಅಥವಾ ವಿದ್ಯುತ್ ಉಪಕರಣಗಳನ್ನು ಪರೀಕ್ಷಿಸಿಕೊಳ್ಳಿ. ಸುರಕ್ಷತೆಯ ಮೊದಲು ಈ ಮಂತ್ರವನ್ನು ನೆನಪಿಡಿ. ಅಲ್ಲದೆ 2ನೇ ಮನೆಯಲ್ಲಿ ಶನಿದೇವ ಇದ್ದಾರೆ. ಬಹುಶಃ ಈ ದಿನಗಳಲ್ಲಿ ನಿಮ್ಮ ಪತಿ ಸ್ವಲ್ಪ ಕಿರಿಕಿರಿಗೊಳ್ಳಬಹುದು ಅಥವಾ ಕಚೇರಿಯ ಒತ್ತಡವನ್ನ ಮನೆಗೆ ತರಬಹುದು. ನೀವು ಅಡುಗೆ ಮಾಡಿರುತ್ತೀರಿ, ಅವರು ಅದರಲ್ಲಿ ಕೊಂಕು ತೆಗೆಯಬಹುದು, ಹೀಗಾಗಬಹುದು. ನನ್ನ ಸಲಹೆ ಏನೆಂದರೆ ಈ ಸಮಯದಲ್ಲಿ ಅವರೊಂದಿಗೆ ವಾದ ಮಾಡಬೇಡಿ. ಇದು ಅವರ ತಪ್ಪಲ್ಲ, ಇದು ಗ್ರಹಗಳ ಪ್ರಭಾವ. ನೀವು ನಿಮ್ಮ ಜಾಣ್ಮೆಯಿಂದ ಮನೆಯ ವಾತಾವರಣವನ್ನ ಶಾಂತವಾಗಿರಿಸಿ. ಮತ್ತು ಹೌದು, ಎಲ್ಲರ ಆರೈಕೆ ಮಾಡುತ್ತಾ ನಿಮ್ಮ ಆರೈಕೆಯನ್ನು ಮರೆಯಬೇಡಿ. ಬುಧನ ಕಾರಣದಿಂದ ನಿಮಗೆ ತಲೆನೋವು ಅಥವಾ ನಿದ್ರೆ ಬಾರದಿರುವ ಸಮಸ್ಯೆ ಕಾಡಬಹುದು, ಏಕೆಂದರೆ ನೀವು ಅತಿಯಾಗಿ ಯೋಚಿಸುತ್ತಿದ್ದೀರಿ. ನಿಮಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಜನವರಿ 12ರ ನಂತರ ಶುಕ್ರ 5ನೇ ಮನೆಗೆ ಹೋದಾಗ ನಿಮಗೆ ವಿಶ್ರಾಂತಿ ಸಿಗುತ್ತದೆ ಮತ್ತು ಕುಟುಂಬದಿಂದ ಪ್ರಶಂಸೆಯೂ ಸಿಗುತ್ತದೆ. ಆದ್ದರಿಂದ ನನ್ನ ತಾಯಂದಿರೇ ಸಹೋದರಿಯರೇ, ಈ 15 ದಿನಗಳು ಓಡಾಟದಿಂದ ಕೂಡಿರುತ್ತವೆ. ಕೇವಲ ನಿಮ್ಮ ಮುಗುಳ್ನಗುವನ್ನ ಕಾಪಾಡಿಕೊಳ್ಳಿ. ಇಡೀ ಮನೆ ನಿಮ್ಮ ನಿಯಂತ್ರಣದಲ್ಲಿರುತ್ತದೆ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಮಾತನಾಡೋಣ. ಲಕ್ಷ್ಮೀದೇವಿಯ ಕೃಪೆ ಆಗಲಿದೆಯೇ? ಮೊದಲ 12 ದಿನಗಳು ಅಂದರೆ ಜನವರಿ 1ರಿಂದ 12ರವರೆಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಧನೇಶ ಶುಕ್ರ ಅವರು 4ನೇ ಮನೆಯಲ್ಲಿದ್ದಾರೆ. ಇದರ ತರ್ಕವೇನೆಂದರೆ ಹಣ ಬರುತ್ತದೆ, ಆದರೆ ನಿಮ್ಮ ಜೀವನವನ್ನು ಆರಾಮದಾಯಕವಾಗಿಸಲು ಅದು ತಕ್ಷಣವೇ ಖರ್ಚಾಗುತ್ತದೆ. ಬಹುಶಃ ನೀವು ನಿಮ್ಮ ಮೇಲೆ, ಅಲಂಕಾರದ ಮೇಲೆ, ಬಟ್ಟೆಗಳ ಮೇಲೆ ಅಥವಾ ಮನೆಯ ಅಲಂಕಾರದ ಮೇಲೆ ಖರ್ಚು ಮಾಡಬಹುದು. ಇದನ್ನು ನಾವು ನಷ್ಟವೆಂದು ಕರೆಯುವುದಿಲ್ಲ, ಇದನ್ನು ನಾವು ಜೀವನ ಶೈಲಿಯಲ್ಲಿ ಹೂಡಿಕೆ ಎಂದು ಕರೆಯುತ್ತೇವೆ. ಆದರೆ ಜನವರಿ 12ರಂದು ಶುಕ್ರನು ಮಕರ ರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಪರಿಸ್ಥಿತಿ ಬದಲಾಗುತ್ತದೆ. ಶುಕ್ರ 5ನೇ ಮನೆಯಿಂದ ನೇರವಾಗಿ 11ನೇ ಮನೆ ಅಂದರೆ ಲಾಭಭಾವವನ್ನು ನೋಡುತ್ತಾರೆ. ಜನವರಿ 12ರಿಂದ ಜನವರಿ 15ರ ನಡುವೆ ನಿಮಗೆ ಹಠಾತ್ ಧನಲಾಭವಾಗಲಿದೆ. ಬಾಕಿ ಉಳಿದ ಪಾವತಿಗಳು ಕ್ಲಿಯರ್ ಆಗಬಹುದು. ನೀವು ಷೇರು ಮಾರುಕಟ್ಟೆಯಲ್ಲಿದ್ದರೆ, ವಿಶೇಷವಾಗಿ ವಿಮಾನಯಾನ, ಸೌಂದರ್ಯವರ್ಧಕಗಳು ಅಥವಾ ಆತಿಥ್ಯ ಕ್ಷೇತ್ರದಲ್ಲಿ ಲಾಭ ಗಳಿಸಲು ಇದು ಸರಿಯಾದ ಸಮಯ. ನಿಮ್ಮ ಉಳಿತಾಯ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ವೃತ್ತಿಜೀವನದ ಬಗ್ಗೆ ಮಾತನಾಡುವುದಾದರೆ, ನಿಮ್ಮ 10ನೇ ಮನೆಯಲ್ಲಿ ದೇವಗುರು ಗುರು ಕುಳಿತಿದ್ದಾರೆ ಮತ್ತು ಇಲ್ಲಿ ಒಂದು ಗುರು ಬುಧ ಪರಿವರ್ತನಾ ಯೋಗ ಉಂಟಾಗುತ್ತಿದೆ. ಇದರರ್ಥ ನಿಮ್ಮ ಬುದ್ಧಿ ನಿಮ್ಮ ಕೆಲಸದಲ್ಲಿದೆ ಮತ್ತು ನಿಮ್ಮ ಕೆಲಸ ನಿಮ್ಮ ಮನೆಯೊಂದಿಗೆ ಸಂಪರ್ಕ ಹೊಂದುತ್ತಿದೆ. ಉದ್ಯೋಗದಲ್ಲಿರುವವರಿಗೆ ಇದು ಸ್ಥಿರತೆಯ ಸಮಯವಾಗಿದೆ. ಬಡ್ತಿಯ ಯೋಗಗಳು ರೂಪುಗೊಳ್ಳುತ್ತಿವೆ, ವಿಶೇಷವಾಗಿ ಜನವರಿ 14ನೆಯ ನಂತರ ಸೂರ್ಯನು 5ನೇ ಮನೆಗೆ ಹೋದಾಗ. ನಿಮ್ಮ ಅಧಿಕಾರಿಗಳಿಂದ ಅಥವಾ ಆಡಳಿತ ಮಂಡಳಿಯಿಂದ ನಿಮಗೆ ಸಹಕಾರ ಸಿಗುತ್ತದೆ. ಜ್ಯೋತಿಷದ ಪ್ರಕಾರ ಗುರುವಿನಂತಹ ವ್ಯಕ್ತಿ ಅಥವಾ ಮಾರ್ಗದರ್ಶಕರು ನಿಮ್ಮ ಜೀವನದಲ್ಲಿ ಬರಬಹುದು. ಅವರು ವೃತ್ತಿಜೀವನದಲ್ಲಿ ನಿಮಗೆ ದಾರಿ ತೋರಿಸುತ್ತಾರೆ. ವ್ಯಾಪಾರದಲ್ಲಿರುವವರಿಗೆ ಜನವರಿ 1ರಿಂದ 16ರವರೆಗೆ ಬುಧ ಸ್ವಲ್ಪ ದುರ್ಬಲನಾಗಿದ್ದಾನೆ. ಡೀಲ್ಗಳು ಸಿಲುಕಿಕೊಳ್ಳುತ್ತಿವೆ ಅಥವಾ ನೌಕರರು ಕೆಲಸ ಮಾಡುತ್ತಿಲ್ಲ ಎಂದು ನಿಮಗೆ ಅನ್ನಿಸಬಹುದು. ಗಾಬರಿಯಾಗಬೇಡಿ, ಇದು ಸಮಾಲೋಚನೆಯ ಸಮಯ. ನಿಮ್ಮ ಕಾರ್ಯತಂತ್ರವನ್ನು ರೂಪಿಸಿ. ಜನವರಿ 17 ಬರುತ್ತಿದ್ದಂತೆ ಬುಧ 5ನೇ ಮನೆಗೆ ಬರುತ್ತಾನೆ ಮತ್ತು ವ್ಯಾಪಾರ ವೇಗವಾಗಿ ಬೆಳೆಯುತ್ತದೆ. ಆದ್ದರಿಂದ ಈ 15 ದಿನಗಳಲ್ಲಿ ಹೊಸ ಆಲೋಚನೆಗಳ ಮೇಲೆ ಕೆಲಸ ಮಾಡಿ. ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಸೂರ್ಯನು 4ನೇ ಮನೆಯಲ್ಲಿರುವುದು ಮತ್ತು ನಂತರ 5ನೇ ಮನೆಗೆ ಹೋಗುವುದು ಬಹಳ ಒಳ್ಳೆಯ ಸೂಚನೆಯಾಗಿದೆ. ಫಲಿತಾಂಶಗಳು ಸಕಾರಾತ್ಮಕವಾಗಿ ಬರಬಹುದು. ಈಗ ಸಂಬಂಧಗಳ ಜಗತ್ತಿಗೆ ಹೋಗೋಣ. ಹೃದಯದ ವಿಷಯಗಳು ಹೇಗಿರುತ್ತವೆ? ಇಲ್ಲಿ ನೀವು ಅತಿ ಹೆಚ್ಚು ಜಾಣ್ಮೆಯನ್ನು ತೋರಿಸಬೇಕು. ನಿಮ್ಮ 7ನೇ ಮನೆಯಲ್ಲಿ ಶನಿದೇವ ವಿರಾಜಮಾನರಾಗಿದ್ದಾರೆ. ಶನಿದೇವ ವಾಸ್ತವವನ್ನು ಪರಿಚಯಿಸುತ್ತಾರೆ. ಈ 15 ದಿನಗಳಲ್ಲಿ ನಿಮ್ಮ ಜೀವನ ಸಂಗಾತಿಯ ನಡವಳಿಕೆ ಸ್ವಲ್ಪ ಒರಟಾಗಿದೆ ಅಥವಾ ಮೂಡಿಯಾಗಿದೆ ಎಂದು ನೀವು ಭಾವಿಸುವಿರಿ. ಡೇಟಾ ಹೇಳುವಂತೆ ಅವರು ಸಣ್ಣ ಪುಟ್ಟ ವಿಷಯಗಳಿಗೆ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಹೊಂದಬಹುದು. ಅವರ ಸ್ವಭಾವ ಸ್ವಲ್ಪ ಟೀಕಾತ್ಮಕವಾಗಿರಬಹುದು. ಆದರೆ ಇದರ ಒಂದು ಸಕಾರಾತ್ಮಕ ಅಂಶವೂ ಇದೆ. ಅವರು ಒಳ್ಳೆಯ ಮೂಡ್ನಲ್ಲಿ ಇಲ್ಲದಿದ್ದರೂ ಅವರು ನಿಮ್ಮ ಸಾಥ್ ಬಿಡುವುದಿಲ್ಲ. ನೀವು ಯಾವುದಾದರೂ ಪಾರ್ಟಿಗೆ ಹೋಗುತ್ತಿದ್ದರೆ ಅಥವಾ ಕೌಟುಂಬಿಕ ಸಮಾರಂಭಕ್ಕೆ ಹೋಗುತ್ತಿದ್ದರೆ
ಅವರು ನಿಮ್ಮ ಜೊತೆ ನಿಲ್ಲುತ್ತಾರೆ. ಸಲಹೆ ಏನಂದರೆ, ಈ 15 ದಿನಗಳಲ್ಲಿ ನಿಮ್ಮ ಸಂಗಾತಿಯಿಂದ ಅತಿಯಾದ ಭಾವನಾತ್ಮಕ ನಿರೀಕ್ಷೆಗಳನ್ನು ಕಡಿಮೆ ಇಟ್ಟುಕೊಳ್ಳಿ. ಅವರಿಗೆ ಸ್ವಲ್ಪ ಸಮಯ ನೀಡಿ. ವಾದದಿಂದ ದೂರವಿರಿ. ಈ ಸಮಯವು ಕಳೆದು ಹೋಗುತ್ತದೆ. ಒಂಟಿಯಾಗಿರುವವರಿಗೆ ಜನವರಿ 12ರ ನಂತರದ ಸಮಯ ಸುವರ್ಣ ಕಾಲವಾಗಿದೆ. ಶುಕ್ರನು 5ನೇ ಮನೆಗೆ ಬಂದಾಗ ಹೊಸ ಸಂಬಂಧಗಳು ಪ್ರಾರಂಭವಾಗುವ ಬಲವಾದ ಸಾಧ್ಯತೆಗಳಿವೆ. ಪೋಷಕರಿಗೂ ಒಂದು ಮಾತು. ಜನವರಿ 1ರಿಂದ ಜನವರಿ 15ರ ನಡುವೆ ಮಂಗಳನ ದೃಷ್ಟಿ ಶನಿಯ ಮೇಲಿದೆ ಮತ್ತು 5ನೇ ಮನೆಯ ಮೇಲೆ ಪ್ರಭಾವವಿದೆ. ಮಕ್ಕಳ ಆರೋಗ್ಯ ಏರುಪೇರಾಗಬಹುದು. ಆಟವಾಡುವಾಗ ಅವರಿಗೆ ಪೆಟ್ಟಾಗಬಹುದು ಅಥವಾ ಕಾಲಿನ ನೋವಿನ ದೂರು ನೀಡಬಹುದು. ವಿದ್ಯಾರ್ಥಿಗಳ ಗಮನ ಆರಂಭದಲ್ಲಿ ಸ್ವಲ್ಪ ಚಂಚಲವಾಗಿರುತ್ತದೆ. ಆದರೆ ಮಾಂತ್ರಿಕ ದಿನಾಂಕ ಜನವರಿ 15. ಅಂದು ಮಂಗಳ ಮಕರ ರಾಶಿಯಲ್ಲಿ ಉಚ್ಚನಾಗುತ್ತಾನೆ. ಆಗ ಮಕ್ಕಳಲ್ಲಿ ಒಂದು ಹೊಸ ಶಕ್ತಿ ಬರುತ್ತದೆ. ಅವರ ವೃತ್ತಿಪರ ಗ್ರಾಫ್ ಹಠಾತ್ ಮೇಲೇರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಜನವರಿ 15ರ ನಂತರ ವಿಜಯ ಸಿಗಲಿದೆ. ಸ್ನೇಹಿತರೆ, ನಾವು ಪ್ರತಿಯೊಂದು ಅಂಶವನ್ನು ವಿವರವಾಗಿ ನೋಡಿದ್ದೇವೆ. ಈಗ ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶವನ್ನು ತೆಗೆಯುವ ಸಮಯ. ಕನ್ಯಾ ರಾಶಿಯವರಿಗೆ 2026ರ ಜನವರಿ 1ರಿಂದ ಜನವರಿ 15ರವರೆಗಿನ ಸಾರಾಂಶವೇನೆಂದರೆ, ಇದು ಅಡಿಪಾಯ ಮತ್ತು ಸುಧಾರಣೆಯ ಸಮಯವಾಗಿದೆ. ನೀವು ನಿಮ್ಮ ಮನೆಯನ್ನು, ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸುತ್ತೀರಿ. ವೃತ್ತಿ ಜೀವನ ಸ್ಥಿರವಾಗಿರುತ್ತದೆ, ಆದರೆ ಸಂಬಂಧಗಳ ಲಂದಗಳಲ್ಲಿ ತಾಳ್ಮೆಯ ಪರೀಕ್ಷೆಯಾಗುತ್ತದೆ. 3 ಬಹಳ ಮುಖ್ಯವಾದ ದಿನಾಂಕಗಳನ್ನು ಬರೆದಿಟ್ಟುಕೊಳ್ಳಿ. ಜನವರಿ 12 ಆರ್ಥಿಕ ಸ್ವಾತಂತ್ರ್ಯದ ದಿನ. ಶುಕ್ರ 5ನೇ ಮನೆಗೆ ಬರುತ್ತಾರೆ, ಖರ್ಚು ಕಡಿಮೆಯಾಗುತ್ತದೆ. ಉಳಿತಾಯ ಮತ್ತು ಆದಾಯ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಜನವರಿ 14 ಮಕರ ಸಂಕ್ರಾಂತಿ. ಇದು ವೃತ್ತಿ ಮತ್ತು ಆಸ್ತಿಯ ದಿನವಾಗಿದೆ. ಸೂರ್ಯನ ರಾಶಿ ಬದಲಾವಣೆ ನಿಮಗೆ ಗೌರವ ಮತ್ತು ಆಸ್ತಿಯ ವ್ಯವಹಾರಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ. ಮತ್ತು ಜನವರಿ 15 ಶಕ್ತಿಯ ದಿನ. ಮಂಗಳ ಉಚ್ಚನಾಗುತ್ತಾನೆ. ಶಕ್ತಿಯ ಮಟ್ಟ ಬಹಳ ಹೆಚ್ಚಾಗಿರುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅತ್ಯುತ್ತಮ ದಿನ. ಮತ್ತು ಅತಿ ದೊಡ್ಡ ಎಚ್ಚರಿಕೆ ಆರೋಗ್ಯ ಮತ್ತು ವಾಹನ ಚಾಲನೆಯ ಬಗ್ಗೆ ಇದೆ. ರಾಹು 6ನೇಯಲ್ಲಿ ಮತ್ತು 4ನೇ ಮನೆಯಲ್ಲಿ ಗ್ರಹಗಳ ಒಗ್ಗೂಡುವಿಕೆ ಹೊಟ್ಟೆಯ ಕಾಯಿಲೆ ಮತ್ತು ರಸ್ತೆ ಅಪಘಾತಗಳ ಅಪಾಯವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಹೊರಗಿನ ಆಹಾರ ತಿನ್ನಬೇಡಿ ಮತ್ತು ವಾಹನ ಚಲಾಯಿಸುವಾಗ ಮದ್ಯಪಾನ ಮಾಡಬೇಡಿ. ಇದನ್ನು ಪಾಲಿಸಿ, ಉಳಿದೆಲ್ಲವೂ ಶುಭವಾಗಿದೆ. ಬನ್ನಿ ಈಗ ಆ ರಾಮಬಾಣ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಇವು ಗ್ರಹಗಳ ಈ ಶಕ್ತಿಯನ್ನು ಸಮತೋಲನಗೊಳಿಸುತ್ತವೆ ಮತ್ತು ನಿಮ್ಮ ಸಮಯವನ್ನು ಶುಭವಾಗಿಸುತ್ತವೆ. ಮೊದಲನೆಯದಾಗಿ ಗಣೇಶನ ಉಪಾಸನೆ. ನಿಮ್ಮ ರಾಶಿಯ ಅಧಿಪತಿ ಬುಧ. ಅವರನ್ನು ಬಲಪಡಿಸಲು ಮತ್ತು 4ನೇ ಮನೆಯ ಚಡಪಡಿಕೆಯನ್ನು ಕಡಿಮೆ ಮಾಡಲು ದಿನನಿತ್ಯ ಬೆಳಿಗ್ಗೆ ಓಂ ಗಂ ಗಣಪತಯೇ ನಮಃ ಎಂದು 108 ಬಾರಿ ಜಪಿಸಿ. ಮತ್ತು ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆ ಮತ್ತು ಮೋದಕದ ನೈವೇದ್ಯ ಅರ್ಪಿಸಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಚುರುಕುಗೊಳಿಸುತ್ತದೆ. ಎರಡನೆಯದಾಗಿ ಶಿವ ಆರಾಧನೆ. ರಾಹು ಮತ್ತು ಶನಿಯ ಪ್ರಭಾವವನ್ನು ಶಾಂತಗೊಳಿಸಲು ಭಗವಾನ್ ಶಿವನ ಶರಣಾಗಬೇಕು. ಪ್ರತಿದಿನ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಇದು ನಿಮ್ಮನ್ನು ಕಾಯಿಲೆಗಳು ಮತ್ತು ಅಪಘಾತಗಳಿಂದ ರಕ್ಷಿಸುತ್ತದೆ. ಮತ್ತು ಮೂರನೆಯದಾಗಿ ಶುಭ ಬಣ್ಣ. ಈ ಸಮಯದಲ್ಲಿ ನೀವು ಬಿಳಿ, ಹಸಿರು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ. ಕಪ್ಪು ಮತ್ತು ನೀಲಿ ಬಣ್ಣದಿಂದ ಸ್ವಲ್ಪ ದೂರವಿರಿ. ಸ್ನೇಹಿತರೆ, 2026ರ ಆರಂಭವು ನಿಮಗಾಗಿ ಸುಖ ಮತ್ತು ಸಮೃದ್ಧಿಯ ಬಾಗಿಲುಗಳನ್ನು ತೆರೆಯುತ್ತಿದೆ. 4 ಗ್ರಹಗಳು ನಿಮ್ಮ ಮನೆಯಲ್ಲಿ ಕುಳಿತಿವೆ. ಇದರ ನೇರ ಅರ್ಥವೇನೆಂದರೆ, ಸಂತೋಷಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತಿವೆ. ನೀವು ಕೇವಲ ಬಾಗಿಲು ತೆರೆದು ಅವುಗಳನ್ನು ನಿಭಾಯಿಸಬೇಕಿದೆ. ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಪ್ರೀತಿಯಿಂದಿರಿ. ನಿಮಗೆ ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ. ಇದು ನಮಗೆ ಪ್ರೇರಣೆ ನೀಡುತ್ತದೆ. ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತು ಇದುವರೆಗೂ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಜನವರಿ 16ನೇ ರಾಶಿಫಲವನ್ನು ನೀವು ತಪ್ಪಿಸಿಕೊಳ್ಳುವುದಿಲ್ಲ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಗುತ್ತಾ ಇರಿ ಮತ್ತು ಮುಂದೆ ಸಾಗುತ್ತಾ ಇರಿ. ಹರ ಹರ ಮಹಾದೇವ.